ಸ್ವಾಗತ ಕೀಸ್ಟಾರ್ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಜಮ್ಮು ಕಾಶ್ಮೀರದ ಮಹತ್ವದ ಹಿಮಾಲಯ ಪರ್ವತ ಸರಣಿಯ ಮಧ್ಯೆ ಹರಡಿರುವ ಪ್ರಕೃತಿಯ ಅದ್ಭುತ ಲೋಕವಾಗಿದ್ದು, ಇಲ್ಲಿ ನಾನು ಹಿಮಚಿರತೆ, ಕಸ್ತೂರಿ ಮೃಗ, ಕಂದು ಕರಡಿ ಮತ್ತು ಹಿಮಾಲಯದ ಅಪರೂಪದ ಪಕ್ಷಿಗಳನ್ನು ನೋಡಿದೆ. ಇಲ್ಲಿ ನಾನು ಪ್ರತಿದಿನವೂ ಗಾಳಿಯ ಶಬ್ದ, ರುದ್ರನ ಪರ್ವತಗಳು ಮತ್ತು ಪ್ರಕೃತಿಯ ಕಾಡನ್ನ ಕೇಳಬಲ್ಲೆ. ಸ್ವಾಗತ ಶಿರೋಹಿ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಮಣಿಪುರಿನ ಉಕ್ರೂಲ್ ಹಿಲ್ಸ್ ನ ಹೃದಯದಲ್ಲಿ ಹಸಿರಿನಿಂದ ಆವರಿಸಿಕೊಂಡಿರುವ ಅದ್ಭುತ ಲೋಕವಾಗಿದೆ. ಇಲ್ಲಿಯೇ ಅರಳುತ್ತದೆ ವಿಶ್ವದಲ್ಲೇ ಎಲ್ಲೂ ಸಿಗದ ಅಪರೂಪದ ಹೂ ಶಿರೋಹಿ ಲಿಲಿ. ಇಲ್ಲಿ ಮಂಜುಗಡ್ಡೆಗೂ ಹಸಿರು ಬೆಟ್ಟಕ್ಕೂ ನಡುವೆ ವನ್ಯಜೀವಿಗಳು, ಹುಲಿ, ಚಿರತೆ, ಹಕ್ಕಿಗಳ ಶ್ರವಣ ಮಧುರಗಾನ. ಪ್ರಕೃತಿಯ ನಿಜವಾದ ಪವಿತ್ರ ದೇವಾಲಯ ಶಿರೋಹಿ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಸ್ವಾಗತ ತಡೋಬಾ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದಕ್ಕೆ ಮಹಾರಾಷ್ಟ್ರದ ಟೈಗರ್ ಕಿಂಗ್ಡೋಮ್ ಎನ್ನುವರು. ಇಲ್ಲಿ ಕಾಣುವ ಪ್ರಾಣಿ ಬೆಂಗಾಲ್ ಟೈಗರ್ ಮತ್ತು ಇಲ್ಲಿ ಸ್ಲೋತ್ ಬೇರ್ ವೈಲ್ಡ್ ಡಾಗ್. ಪ್ರಕೃತಿಯ ನಿಜವಾದ ಸ್ವರ್ಗ ತಡೋಬಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಬಹುದು. ಸ್ವಾಗತ ಇಂತಂಕಿ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ನಾಗಾಲ್ಯಾಂಡ್ನ ದಟ್ಟ ಮಳೆಯ ಕಾಡುಗಳಲ್ಲಿ ಅಡಗಿರುವ ಪ್ರಕೃತಿಯ ಜೀವನಾಡಿಯಾಗಿದೆ. ಇಲ್ಲಿ ನಾನು ಕಂಡ ಪ್ರಾಣಿಗಳು ಏಷ್ಯಾಟಿಕ್ ಕರಡಿ, ಹುಲಿ, ಗಿಬನ್ ಕೋತಿಗಳು ಮತ್ತು ನೂರಾರು ಪ್ರಕಾರದ ಪಕ್ಷಿಗಳು. ಸುಂದರ ಕಣಿವೆಗಳು, ಹರಿವ ನದಿಗಳು ಮತ್ತು ದಟ್ಟ ಕಾಡುಗಳ ನಡುವೆ ಇದು ಉತ್ತರ ಪೂರ್ವ ಭಾರತದ ಅತ್ಯಂತ ಶ್ರೀಮಂತ ಜೈವ ವೈವಿಧ್ಯತೆ ಉದ್ಯಾನವನಗಳಲ್ಲಿ ಒಂದಾಗಿದ್ದು, ಇಂತಂಕಿ ರಾಷ್ಟ್ರೀಯ ಉದ್ಯಾನವನ ಪ್ರಕೃತಿಯ ನಿಜವಾದ ಅದ್ಭುತ ಲೋಕವಾಗಿದೆ. ಸ್ವಾಗತ ಹೈಗಮ್ ವೇಟ್ಲ್ಯಾಂಡ್ಗೆ. ನಾನು ಸಲೀಂ. ಇದು ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಹರಡಿರುವ ಪ್ರಕೃತಿಯ ಅಮೂಲ್ಯ ರತ್ನವಾಗಿದ್ದು, ಇಲ್ಲಿ ನಾನು ಕಂಡ ಬ್ರಹ್ಮಣಿ ಬಾತುಕು, ಗ್ರೆಲಾಗೀಸ್, ನಾರ್ದರ್ನ್ ಪಿಂಟೆಲ್ ಸಾವಿರಾರು ವಲಸೆ ಪಕ್ಷಿಗಳ ನಿಜವಾದ ಸ್ವರ್ಗವಾಗಿದೆ. ಮತ್ತು ಇಲ್ಲಿ ನೀರು, ಮಂಜು ಮತ್ತು ರೆಕ್ಕೆಗಳ ಗರ್ಜನೆ. ಇಲ್ಲಿ ಪ್ರತಿ ಕ್ಷಣ ಬದುಕಿನ ಹೋರಾಟ ನಡೆಯುತ್ತಾ ಇದೆ. ಸ್ವಾಗತ 3 ಲೇನ್ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಮಣಿಪುರದ ಹಸಿರು ಪರ್ವತಗಳ ನಡುವೆ ಅಡಗಿರುವ ಪ್ರಕೃತಿಯ ಅದ್ಭುತ ರಾಜ್ಯವಾಗಿದೆ. ಇಲ್ಲಿ ನಾನು ಕಂಡ ಅಪರೂಪದ ಜಿಂಕೆ, ಕಪ್ಪು ಕರಡಿ, ಚಿರತೆ ಮತ್ತು ನೂರಾರು ಪ್ರಕಾರದ ಪಕ್ಷಿಗಳು ಮತ್ತು ಮಣಿಪುರದ ನೈಸರ್ಗಿಕ ಸೌಂದರ್ಯದ ಹೃದಯ ಭಾಗದಲ್ಲಿ ಆಳವಾದ ಕಣಿವೆಗಳು, ದಟ್ಟವಾದ ಅರಣ್ಯಗಳು. ಸ್ವಾಗತ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಕೇರಳದ ವೆಸ್ಟರ್ನ್ ಘಾಟ್ಸ್ನ ರೀಫಾರೆಸ್ಟ್ ಹಸಿರು ಹೃದಯವಾಗಿದ್ದು, ಇಲ್ಲಿ ನಾನು ಕಂಡ ಪ್ರಾಣಿ ಲಯನ್, ಟೈಲ್ ಟೈಗರ್, ಎಲಿಫೆಂಟ್, ಮಲಬಾರ್ ಗಿಟ್ ಮತ್ತು ಅಪರೂಪದ ಪಕ್ಷಿಗಳು. ಇಲ್ಲಿ ಈ ಪ್ರಕೃತಿಯ ನಿಜವಾದ ರಹಸ್ಯ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಉದಾಹರಣೆಯಾಗಿದೆ. ಸ್ವಾಗತ ಚಂದೋಲಿ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಮಹಾರಾಷ್ಟ್ರದ ವೆಸ್ಟರ್ನ್ ಘಾಟ್ಸ್ನ ಹಸಿರು ಹೃದಯವಾಗಿದೆ. ಇಲ್ಲಿ ಕಾಣುವ ಪ್ರಾಣಿ ಟೈಗರ್, ಲೇಪರ್ಡ್, ಇಂಡಿಯನ್ ಎಲಿಫೆಂಟ್ ಮತ್ತು ಅಪರೂಪದ ಪಕ್ಷಿಗಳು. ಪ್ರಕೃತಿಯ ನಿಜವಾದ ರಹಸ್ಯ ಚಂದೋಲಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಉದಾಹರಣೆಯಾಗಿದೆ. ಸ್ವಾಗತ ನಾವೇಗಾಂಗ್ವಾ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಮಹಾರಾಷ್ಟ್ರದ ಹಸಿರು ಹೃದಯವಾಗಿದ್ದು, ಇಲ್ಲಿ ಕಾಣುವ ಪ್ರಮುಖ ಪ್ರಾಣಿ ಟೈಗರ್. ಇಲ್ಲಿ ಸ್ಲೋತ್ ಬೇರ್, ಡೀರ್ ಮತ್ತು ಸಾವಿರಾರು ನೀರು ಪಕ್ಷಿಗಳು. ಪ್ರಕೃತಿಯ ನಿಜವಾದ ಸ್ವರ್ಗ ನಾವೇಗಾಂವಾ ರಾಷ್ಟ್ರೀಯ ಉದ್ಯಾನವನಕ್ಕೆ ಉದಾಹರಣೆಯಾಗಿದೆ. ಸ್ವಾಗತ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಕೇರಳದ ಹಸಿರು ಹೃದಯ ಮತ್ತು ವೆಸ್ಟರ್ನ್ ಘಾಟ್ಸ್ ಪ್ರೊಟೆಕ್ಟ್ ಏರಿಯಾ ಆಗಿದ್ದು, ಇಲ್ಲಿ ನಾನು ಕಂಡ ಪ್ರಾಣಿ ಇಲ್ಲಿ ಟೈಗರ್, ಏಷ್ಯನ್ ಎಲಿಫೆಂಟ್, ಅಪರೂಪದ ಪಕ್ಷಿಗಳು. ಪ್ರಕೃತಿಯ ನಿಜವಾದ ರಹಸ್ಯ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಉದಾಹರಣೆಯಾಗಿದೆ. ಸ್ವಾಗತ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಸಿಕ್ಕಿಂ ಹಿಮಾಲಯದ ಮಂಜು ಪರ್ವತಗಳಲ್ಲಿ ಅಡಗಿದೆ. ಇಲ್ಲಿ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನವು ಅಪರೂಪದ ಹಿಮಚಿರತೆ, ಕರಡಿ, ಹಿಮಾಲಯ ಪಕ್ಷಿಗಳು ಹೊಂದಿದ್ದು ಮತ್ತು ಇದು ಭಾರತದ ಅತ್ಯಂತ ಎತ್ತರದ ಪರ್ವತವನ್ನು ಹೊಂದಿರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಸ್ವಾಗತ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಮಧ್ಯಪ್ರದೇಶದ ಚೀತಾ ಪುನರುಜ್ಜೀವನದ ನೆಲೆಯಾಗಿದ್ದು, ಇಲ್ಲಿ ನಾನು ಕಂಡ ಪ್ರಮುಖ ಪ್ರಾಣಿ ಚೀತಾ ಮತ್ತು ಲೇಪರ್ಡ್, ಇಂಡಿಯನ್ ವಲ್ಫ್, ಹಯೇನಾ ಮತ್ತು ಸಾಂಬಾರ್ ಡೀರ್. ಪ್ರಕೃತಿಯ ನಿಜವಾದ ಸ್ವರ್ಗ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಬಹುದು. ಸ್ವಾಗತ ನೋಕ್ರೆಕ್ ರಾಷ್ಟ್ರೀಯ ಉದ್ಯಾನವನಕ್ಕೆ. ನಾನು ಸಲೀಂ. ಇದು ಮೇಘಾಲಯದ ಹಸಿರು ಮಳೆಯ ಅರಣ್ಯಗಳ ಮಧ್ಯೆ ಅಡಗಿರುವ ಪ್ರಕೃತಿಯ ಅದ್ಭುತ ಆಸ್ತಿಯಾಗಿದ್ದು, ಇಲ್ಲಿ ನಾನು ಕೆಂಪು ಪಾಂಡ, ಕಪ್ಪು ಕರಡಿ, ಹುಲಿ ಮತ್ತು ಅನೇಕ ವನ್ಯಜೀವಿಗಳಂತಹ ಅಪರೂಪದ ಪ್ರಾಣಿಗಳನ್ನ ಕಂಡುಕೊಂಡೆ. ಇದು ಮಳೆಗಾಡಿನ ಮೌನ, ಪ್ರಕೃತಿಯ ಹೃದಯ ಸ್ಪಂದನೆಯಂತೆ ಅನಿಸ್ತದೆ. ನೋಕ್ರೆಕ್ ರಾಷ್ಟ್ರೀಯ ಉದ್ಯಾನವನ ಮೇಘಾಲಯದ ನೈಸರ್ಗಿಕ ರತ್ನವಾಗಿದೆ. ಸ್ವಾಗತ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಪರ್ವತಗಳಲ್ಲಿ ಅಡಗಿರುವ ಕಾಜಿನಾಗ್ ರಾಷ್ಟ್ರೀಯ ಉದ್ಯಾನವನಕ್ಕೆ. ಇಲ್ಲಿ ಅಪರೂಪದ ಕಾಶ್ಮೀರ ಮಾರ್ಕೆರ್ನ ನೆಲೆಯಾಗಿದ್ದು, ಪ್ರಕೃತಿಯ ನಿಜ ಸ್ವರ್ಗವಾಗಿದೆ.